Hi guys and welcome to my channel One Life Bro. Myself Akshay. Nanu riding review ಮಾಡ್ತಿರೋ bike Honda CB300F. This is the bike 300cc bike na segments ನಲ್ಲಿ ತುಂಬಾನೇ bikes ಇದೆ. Duke 250, Bullet 350, Classic 350, CB300R, RR 310. Most expensive bike in 300cc segment is Ninja 300. ತುಂಬಾ ಕಾಂಪಿಟೇಷನ್ ಇರೋ ಈ ಒಂದು 300cc segment ನಲ್ಲಿ CB300F bike ನ ಯಾಕೆ ತಗೊಳ್ಬೇಕು ಅಂತ ಹೇಳೋದಾದ್ರೆ ಆ ಒಂದು ಎಲ್ಲಾ ಬೈಕ್ಸ್ ನಲ್ಲಿ ಕೆಲವೊಂದು ಮಿಸ್ಸಿಂಗ್ ಪೀಸಸ್ ಇದಾವೆ ಇನ್ ಸ್ಪೆಸಿಫಿಕೇಶನ್ ಅಂಡ್ ಫೀಚರ್ಸ್. ಆ ಎಲ್ಲಾ ಮಿಸ್ಸಿಂಗ್ ಪೀಸಸ್ ಸ್ಪೆಸಿಫಿಕೇಶನ್ ಫೀಚರ್ಸ್ ಈ ಒಂದು ಬೈಕ್ ಅಲ್ಲಿ ಇದೆ. ಆ ಸ್ಪೆಸಿಫಿಕೇಶನ್ ಏನಂದ್ರೆ 300cc ಅಲ್ಲಿ ಆಯಿಲ್ ಕೂಲ್ಡ್ ಇಂಜಿನ್ ಅಲ್ಲಿ 6-speed ಗೇರ್ ಟ್ರಾನ್ಸ್ಮಿಷನ್ ವಿತ್ ಅಸಿಸ್ಟ್ ಸ್ಲಿಪ್ಪರ್ ಕ್ಲಚ್ ಬರುತ್ತೆ. ಟೆಕ್ ವಿಚಾರಕ್ಕೆ ಬಂದಾಗ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ. ಕನೆಕ್ಟಿವಿಟಿ ವಿಚಾರಕ್ಕೆ ಬಂದಾಗ ಬ್ಲೂಟೂತ್ ಇದೆ. ಸೊ ಈ ಒಂದು ಗಾಡಿಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಡೈವ್ ಇಂಟು ಎ ರಿವ್ಯೂ. ಆದ್ರೆ RTR 310 ಫುಲ್ಲಿ ಲೋಡೆಡ್ ಬೈಕು. Honda CB300F bike na headlight ವಿಚಾರಕ್ಕೆ ಬಂದಾಗ LED headlight with daytime running light ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ LED lights. tail light ವಿಚಾರಕ್ಕೆ ಬಂದಾಗ LED tail light. headlight ಯೂನಿಟ್ ನಲ್ಲಿ C type ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಫುಲ್ಲಿ ಡಿಜಿಟಲ್ ಸ್ಪೀಡೋಮೀಟರ್ ವಿತ್ ಗೇರ್ ಪೊಸಿಷನ್ ಇಂಡಿಕೇಟರ್, RPM ಮೀಟರ್, ಓಡೋಮೀಟರ್, ಟ್ರಿಪ್ ಮೀಟರ್, ಸ್ಪೀಡೋಮೀಟರ್ ಅಂಡ್ ಟೈಮ್ ಕೂಡ ತೋರಿಸುತ್ತೆ. ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ ಈ ಒಂದು ಸ್ಪೀಡೋಮೀಟರ್ ನ. ಈ ಒಂದು ಡಿಜಿಟಲ್ ಸ್ಪೀಡೋಮೀಟರ್ ನಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ಅದನ್ನ ಹೋಂಡಾದವರು ಹೋಂಡಾ ಸ್ಮಾರ್ಟ್ ಫೋನ್ ವಾಯ್ಸ್ ಕಂಟ್ರೋಲ್ ಸಿಸ್ಟಮ್ ಅಂತ ಕರೀತಾರೆ. ಇನ್ನ ಟೆಕ್ನಾಲಜಿ ವಿಚಾರಕ್ಕೆ ಬಂದಾಗ ಹೋಂಡಾ ಸೆಲೆಕ್ಟಬಲ್ ಟಾರ್ಕ್ ಕಂಟ್ರೋಲ್ ಬರುತ್ತೆ ಅಂಡ್ TCS ಬರುತ್ತೆ. ಈ ಒಂದು ಬೈಕ್ ಅಲ್ಲಿ ಆಫ್ ಆನ್ ಎಲ್ಲ ಮಾಡ್ಕೊಬಹುದು. ಈ ಒಂದು ಡಿಜಿಟಲ್ ಮೀಟರ್ ನ ನ್ಯಾವಿಗೇಟ್ ಮಾಡೋಕೆ ಹ್ಯಾಂಡಲ್ ಬಾರ್ ನಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ. ಓವರ್ ಆಲ್ ಈ ಒಂದು ಬೈಕ್ ನ ಟೆಕ್ನಾಲಜಿ ಬಗ್ಗೆ ಹೇಳೋದಾದ್ರೆ ಕಟ್ಟಿಂಗ್ ಎಡ್ಜ್ ಟೆಕ್ನಾಲಜಿ ತರ ಇಂಪ್ಲಿಮೆಂಟ್ ಮಾಡಿದ್ದಾರೆ. Honda CB300F bike na front na suspension ವಿಚಾರಕ್ಕೆ ಬಂದಾಗ USD telescopic suspension ಜೊತೆ ಬರುತ್ತೆ. ಫ್ರಂಟ್ ನ ವೀಲ್ ವಿಚಾರಕ್ಕೆ ಬಂದಾಗ 17 inches ಟೈರ್ ಪ್ರೊಫೈಲ್, ಅಲಾ ವೀಲ್ಸ್, ಟ್ಯೂಬ್ಲೆಸ್ ಟೈರ್ಸ್ ಜೊತೆ ಬರುತ್ತೆ. ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಫ್ರಂಟ್ ವೀಲ್ ಡ್ಯುಯಲ್ ಚಾನಲ್ ABS. ಬ್ಯಾಕ್ ಸೈಡ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಮೋನೋಶಾಕ್ ಸಸ್ಪೆನ್ಷನ್. ಬ್ಯಾಕ್ ಸೈಡ್ ವೀಲ್ ವಿಚಾರಕ್ಕೆ ಬಂದಾಗ 17 inches ಟೈರ್ ಪ್ರೊಫೈಲ್, ವೈಡರ್ ಟೈರ್ ಸೆಕ್ಷನ್, ಅಲಾ ವೀಲ್ಸ್, ಟ್ಯೂಬ್ಲೆಸ್ ಟೈರ್. ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಬ್ಯಾಕ್ ವೀಲ್ ಡ್ಯುಯಲ್ ಚಾನಲ್ ABS. ಫ್ರೇಮ್ ನ ಟೈಪ್ ಬಂದು ಡೈಮಂಡ್ ಟೈಪ್ ಫ್ರೇಮ್. ಬ್ಯಾಕ್ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್. ಸ್ವಿಂಗ್ ಆರ್ಮ್ ನೆಲ್ಲ ಹೆವಿಯಾಗಿ ಡಿಸೈನ್ ಮಾಡಿದ್ದಾರೆ. ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ. ಸ್ಪ್ಲಿಟ್ ಸೀಟ್ ಬರುತ್ತೆ. ಹ್ಯಾಂಡಲ್ ಗ್ರಿಪ್ಸ್ ಎಲ್ಲ ಹೆವಿಯಾಗಿ ಕೊಟ್ಟಿದ್ದಾರೆ. ಈ ಒಂದು ಬೈಕ್ ಅಲ್ಲಿ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬರುತ್ತೆ. ಹೈವೇ ಟ್ಯೂರಿಂಗ್ ಗೆ ಸಖತ್ತಾಗಿರುತ್ತೆ. Honda CB300F bike na engine specification ವಿಚಾರಕ್ಕೆ ಬಂದಾಗ 293cc single cylinder 4-stroke 4-valve oil cooled BS6 825L compatible with OB2A ಜೊತೆ ಈ ಒಂದು ಬೈಕ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 24 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 25 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಈ ಒಂದು ಬೈಕ್ ಪಕ್ಕ ಸ್ಟ್ರೀಟ್ ಫೈಟರ್ ಬೈಕ್ ತರ ಡಿಸೈನ್ ಮಾಡಿದ್ದಾರೆ. ಯಾವ ತರ ಅಂದ್ರೆ ಪವರ್ ಮತ್ತೆ ಟಾರ್ಕ್ ಗೆ ತುಂಬಾನೇ ಡಿಫರೆನ್ಸ್ ಇಲ್ಲ ಇನ್ ದಿ ನಂಬರ್ಸ್. ಅಂಡ್ 6-speed ಗೇರ್ ಟ್ರಾನ್ಸ್ಮಿಷನ್ ವಿತ್ ಅಸಿಸ್ಟ್ ಸ್ಲಿಪ್ಪರ್ ಕ್ಲಚ್ ಎಲ್ಲ ಈ ಒಂದು ಬೈಕ್ ಅಲ್ಲಿ ಬರುತ್ತೆ. ಫ್ಯೂಯಲ್ ಸಿಸ್ಟಮ್ ಬಂದು FI. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 14.1 ಲೀಟರ್ ಬರುತ್ತೆ. ಮೈಲೇಜ್ 35 kmpl ಕೊಡುತ್ತೆ. ಇದರಲ್ಲಿ ಸೆಲ್ಫ್ ಸ್ಟಾರ್ಟ್ ಅಷ್ಟೇ ಬರೋದು. ಸರ್ವಿಸ್ ಕಾಸ್ಟ್ 1000 ಇಂದ 2000 ರೂಪಾಯಿ ಬೀಳ್ಬೋದು. ಯಾಕಂದ್ರೆ ಆಯಿಲ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ. ಸ್ಪೆಸಿಫಿಕೇಶನ್ ಟೆಕ್ನಾಲಜಿಯಲ್ಲಿ ಒಂದು ರೇರ್ ಕಾಂಬಿನೇಷನ್ ಇರೋ ಈ ಒಂದು ಬೈಕ್ ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಗೈಸ್ ಬನ್ನಿ Honda CB300F ಬೈಕ್ ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ದಿಸ್ ಇಸ್ ದಿ ಕೀ. ಲೆಟ್ಸ್ ಗೋ ಫಾರ್ ಎ ರೈಡ್. ಓ ಮೈ ಗಾಡ್, ನನ್ನ ವೇಟ್ ಬಂದು 5.7. ಆರಾಮಾಗೆ ನನ್ನ ಒಂದು ಕಾಲ್ ಫ್ಲಾಟ್ ಫುಟ್ ಆಗುತ್ತೆ. ಲೆಟ್ಸ್ ಸ್ಟಾರ್ಟ್. ನ್ಯೂಟ್ರಲ್, ಫಸ್ಟ್ ಗೇರ್, ಲೆಟ್ಸ್ ಗೋ. ಗಾಡಿ ಸಖತ್ತಾಗಿದೆ. ಗಾಡಿಯ ವೈಬ್ಸ್ ಸಖತ್ತಾಗಿದೆ. ವೈಬ್ರೇಷನ್ ಏನಿಲ್ಲ. ಯೂಟರ್ನ್ ತೊಗೊಳೋಣ. ಟರ್ನಿಂಗ್ ರೇಡಿಯಸ್ ಕಮ್ಮಿನೇ ಇದೆ. ಸೊ ಈ ಒಂದು ಬೈಕ್ ಬಗ್ಗೆ ಹೇಳೋದಾದರೆ 300cc ಆಯಿಲ್ ಕೋಲ್ಡ್ 4-stroke 4-valve ಅಸಿಸ್ಟ್ ಸ್ಲಿಪ್ಪರ್ ಕ್ಲಚ್ ಮತ್ತು ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಈ ಒಂದು ಬೈಕಲ್ಲಿ ಬರುತ್ತೆ. 300cc ಒಳಗೆ ಈ ಥರ ಬೈಕು ನಾನು ಎಲ್ಲೂ ನೋಡಿಲ್ಲ. ಆಯಿಲ್ ಕೂಲ್ಡು, ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ಮು, ಅಸಿಸ್ಟ್ ಸ್ಲಿಪ್ಪರ್ ಕ್ಲಚ್ಚು, ಚಾರ್ಜಿಂಗ್ ಸಾಕೆಟ್ಟು, ಹ್ಯಾಂಡಲ್ ಬಾರ್ ರೈಸರ್ ಇದೆ ಬೈಕ್ ಕಂಪನಿಯನ್ನು. ಆರಾಮಾಗೆ ಟೂರಿಂಗೆಲ್ಲ ಹೋಗ್ಬೋದು. ಸೀಟಿಂಗ್ ಪೋಸ್ಚರ್ ಬಂದು ಅಪ್ರೈಟು, ಫುಟ್ ಪೆಗ್ಸು ರೇರ್ ಸೆಟಪ್ ಇದೆ. ಆ್ಯಂಡ್ ಸೀಟಿಂಗ್ ರೂಮು ಮುಂದೆ ಕೂತ್ಕೊಳ್ಬೋದು, ಹಿಂದೆನೂ ಕೂತ್ಕೊಳ್ಬೋದು. ಬಟ್ ಕಂಫರ್ಟಬಲ್ ಮುಂದೆ ಕೂತ್ಕೊಂಡಾನೆ. ಸೀಟ್ ಕುಷನಿಂಗು ಮೀಡಿಯಮ್ ಆಗಿದೆ. ಇದರೊಳಗೆ 6-speed ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಆಯಿಲ್ ಕೂಲ್ಡ್ ಬೈಕಲ್ಲಿ
300cc ಬೈಕು, ಅಸಿಸ್ಟ್ ಸ್ಲಿಪ್ಪರ್ ಕ್ಲಚ್ಚು. ಯಾಕೆ ಇದನ್ನ ಹಗ್ಲಗ್ಲ ಹೇಳ್ತಿದ್ದೀನಿ ಅಂದರೆ, ಈ ಥರ ಕಾಂಬಿನೇಷನ್ನು ರೇರು, ನಾನು ನೋಡಿರೋ ಮಟ್ಟಿಗೆ ರೇರ್ ಬೈಕ್ ಅಂತ ಹೇಳ್ಬೋದು ಈ ಥರ ಕಾಂಬಿನೇಷನ್ ಇರೋದು. ಹ್ಯಾಂಡ್ಲಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು ಗುರು. ಶಾರ್ಟ್ ಹ್ಯಾಂಡಲ್ ಬಾರ್ ಇದು, ಬಟ್ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರು, ಹೈವೇಸಲ್ಲೆಲ್ಲ ಹೆಲ್ಪ್ ಆಗುತ್ತೆ. ಸೆಂಟರ್ ಆಫ್ ಗ್ರಾವಿಟಿ ಚೆನ್ನಾಗಿದೆ. ಫ್ರೇಮ್ ಟೈಪ್ ಬಂದು ಡೈಮಂಡ್ ಟೈಪ್, ಸೊ ಆರಾಮಾಗೆ ಬ್ಯಾಲೆನ್ಸಿಂಗ್ ಎಲ್ಲ ಮಾಡ್ಬೋದು. ನನ್ನ ಒಂದು ಟೈಸು ಟ್ಯಾಂಕಿಗೆ ಕ್ಲೀನಾಗಿ ಹಗ್ಗಾಗಿದೆ. ಮಿರರ್ಸ್ ಎಲ್ಲ ಚೆನ್ನಾಗಿ ಕಾಣ್ತಿದ್ದಾವೆ. ಕಾನ್ಫಿಡೆನ್ಸ್ ಕೊಡುತ್ತೆ ಮುಗಿಸೋಕ್ಕೆ. ಕಾನ್ಫಿಡೆನ್ಸ್ ಲೆವೆಲ್ ಹೆವಿ ಆಗಿದೆ. ಫ್ರಂಟ್ ಸಸ್ಪೆನ್ಷನ್ ಸ್ಮೂತ್ ಆಗಿದೆ, ಬ್ಯಾಕನ್ನು ಸ್ಮೂತ್ ಆಗಿದೆ. ರೈಡಿಂಗ್ ಲೈನೆಲ್ಲ ಆರಾಮಾಗಿ ಚೇಂಜ್ ಮಾಡ್ಬೋದು. ಓ, ಬ್ರೇಕಿಂಗ್ ಅಂತೂ ಅಲ್ಟಿಮೇಟ್. ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ವೈ? ಬಿಕಾಸ್ ಡೈಮಂಡ್ ಟೈಪ್ ಫ್ರೇಮ್ ಆ್ಯಂಡ್ ವೈಡರ್ ಟೈಪ್ ಸೆಕ್ಷನ್. ಆರಾಮಾಗಿ ಬ್ರೇಕ್ ಹಿಡಿತದೆ. ಡ್ಯುಯಲ್ ಚಾನಲ್ ABS. ನನ್ನ ಒಂದು ಚೆಸ್ಟಿಗೂ ಮತ್ತು ಈ ಒಂದು ಹ್ಯಾಂಡಲ್ ಬಾರ್ಗೂ ತುಂಬಾ ದೂರನೇ ಇದೆ, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ವಾವ್ ವಾವ್, ಈ ಥರ ನಿಂತ್ಕೊಂಡೆಲ್ಲ ಓಡಿಸ್ಬೋದು. ಹಾಗೆ ಮೂವ್ ಆಗ್ತಿದ್ದೀನಿ. ಸೀಟ್ ತುಂಬಾ ದೊಡ್ಡದಾಗಿದೆ, ಗಾಡಿನೂ ತುಂಬಾ ದೊಡ್ಡದಾಗಿದೆ. ಸೊ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂತ ಇದೆ. ಸೊ ಅದನ್ನು ಆಫು ಆನು ಎಲ್ಲ ಆರಾಮಾಗಿ ಮಾಡ್ಕೊಳ್ಬೋದು. ಈಗ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ನ ಆಫ್ ಮಾಡೋಣ. ಇಲ್ಲಿ T- ಅಂತ ಬಂದಿದೆ. ಸೊ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮು ಆಫ್ ಆಗಿರುತ್ತೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಆಫ್ ಮಾಡಿದ್ರೆ ಈ ಬೈಕ್ನ ಆಟನೇ ಬೇರೆ. ಬೈಕ್ನ ಗೇಜು ಸಾಕಾಗಿದೆ, ಮಿಡ್ ರೇಂಜ್ ಚೆನ್ನಾಗಿದೆ, ಟಾಪ್ ಎಂಡ್ ಸಖತ್ತಾಗಿತ್ತು. ಮಿಡ್ಡು ಸಖತ್ತಾಗಿದೆ. ಪವರು ಟಾರ್ಕು ತುಂಬಾ ಡಿಫ್ರೆನ್ಸ್ ಇಲ್ಲ. ಅದಕ್ಕೋಸ್ಕರ ಇದು ಸ್ಟ್ರೀಟ್ ಫೈಟರ್ ಬೈಕ್ ಅಂತ ಕರೀತಾರೆ. ನೋಡೋಕ್ಕೆ ಒಂದು ಸ್ಪೋರ್ಟ್ಸ್ ಬೈಕ್ ಥರ ಇದೆ, ಸ್ಪೆಸಿಫಿಕೇಶನ್ ಎಲ್ಲ ಒಂದು ಸ್ಪೋರ್ಟ್ಸ್ ಬೈಕ್ ಥರ ಇದೆ, ಬಟ್ ಇಟ್ ಈಸ್ ಆನ್ ಅರ್ಬನ್ ಸ್ಟ್ರೀಟ್ ಬೈಕ್. ಆರಾಮಾಗಿ ಕಾಲೇಜು, ಆಫೀಸು, ನೀವು ಎಲ್ಲಿ ಕೇಳ್ತೀರೋ ಅಲ್ಲಿಗೆ ಬರುತ್ತೆ ಗುರು. ವೀಕೆಂಡ್ ಟ್ರಿಪ್ಸಿಗೆ ಮಸ್ತ್ ಗಾಡಿ ಇದು. ವೀಲ್ ಸ್ಪಿನ್ ಆಗೋದು ಗೊತ್ತಾಗುತ್ತೆ ಒಂದು ಗಾಡಿಯಲ್ಲಿ. ಈಗ TCS ಆಫ್ ಮಾಡಿದ್ದೀನಲ್ಲ, TCS ಆಫ್ ಮಾಡಿದ್ದೀನಿ. ಆನ್ ಮಾಡಿದ್ರೆ
ನಮಗೆ ಕಂಟ್ರೋಲ್ಡ್ ಆಗಿರುತ್ತೆ, ಬ್ರೇಕಿಂಗ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿರುತ್ತೆ, ರೈನಿ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸಡನ್ ಬ್ರೇಕ್ಸಲ್ಲಂತೂ ಅಥವಾ ಸಡನ್ ಆಕ್ಸಿಲರೇಷನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಟಿ ಸಿ ಎಸ್ಸು. ನಾನೊಂದು 45 ಮಿನಿಟ್ಸಿಂದ ಓಡಿಸ್ತೀನಿ ಒಂದು ಗಾಡಿನ. ನನಗೆ ಶೋಲ್ಡರ್ ಪೇನು, ಥೈಸು ಅಥವಾ ಬ್ಯಾಕ್ ಪೇನ್ ಏನೂ ಇಲ್ಲ. ಬಟ್ ಈ ಒಂದು ಫುಟ್ ಪ್ಯಾಕ್ಸು ರೇರ್ ಸೆಟಪ್ ಅಪ್ಪರ್ ಸೈಡ್ ಇದೆ, ಅದರಿಂದ ಏನೂ ನಿಮಗೇನು ಪ್ರಾಬ್ಲಮ್ ಆಗಲ್ಲ. ಬಟ್ ರೈಡಿಂಗ್ ಕಂಫರ್ಟ್ ಚೆನ್ನಾಗಿದೆ, ಆರಾಮಾಗಿ ಟ್ಯಾಕಲೆಲ್ಲ ಮಾಡ್ಬೋದು ಟ್ರಾಫಿಕಲ್ಲಿ. ಸ್ವಲ್ಪ ಗಾಡಿ ಉದ್ದ ಇದೆ ಗುರು. ಇದು CB 300 ಥರ ಚಿಕ್ಕದಾಗಿದ್ರೆ ಸಖತ್ತಾಗಿರೋದು.